ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET ಆ್ಯಂಡ್ ಹಾಗೇನು ನೀಟ್ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಕುರಿತು ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ಕೊಡ್ತೀನಿ. ಒಂದು ರೀತಿಯಲ್ಲಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಯಾರಿಗಾದರೆ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿರಲಿಲ್ವೋ ಅಥವಾ ಸೆಕೆಂಡ್ ರೌಂಡಿಗೆ ನೀವು ಯಾರೆಲ್ಲ ಎಲಿಜಿಬಲ್ ಇದ್ದೀರೋ, ಸೆಕೆಂಡ್ ರೌಂಡಿಗೆ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದೀರೋ, ಸೊ ನಿಮಗೆಲ್ಲ ಒಂದು ರೀತಿಯ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, ನಾನು ರೀಸೆಂಟಾಗಿ ಅಪ್ಡೇಟ್ ಮಾಡಿಕೊಂಡಂತಹ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ನಿಮಗೆ. KE ಅವರು ಯಾವಾಗ ಒಂದು ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡಿದ್ರೋ, ಆ ಒಂದು ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡಿದ ಆದಮೇಲೆ ಅದು ಇಂಜಿನಿಯರಿಂಗ್ ಕೋರ್ಸ್ ಆಗಿರ್ಬೋದು ಅಥವಾ ಬೇರೆ ಕೋರ್ಸ್ ಅವರು ಆಗಿರ್ಬೋದು, ಅವರಿಗೆ ಒಂದು ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಿದ ಆದಮೇಲೆ KE ಕಡೆಯಿಂದನೇ ಒಂದಿಷ್ಟು ಇನ್ಫಾರ್ಮೇಷನನ್ನು ಕೊಟ್ಟಿದ್ರು. ಏನಂತ ಅಂದರೆ, ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸನ್ನು ಈಗ ಸದ್ಯಕ್ಕೆ ರಿಲೀಸ್ ಮಾಡಿದ್ದೀವಿ. ಇದು ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಟೈಮಲ್ಲಿ ಈಗ ಈ ಒಂದು ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ಏನಿದೆ, ಈ ಒಂದು ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ಗೆ ಒಂದಿಷ್ಟು ಸೀಟ್ಸ್ಗಳಾದರೆ ಆ್ಯಡ್ ಆಗ್ತವೆ ಅಂತ ಹೇಳಿಬಿಟ್ಟು, ಓಕೆನಾ. ಸೊ ಯಾಕೆ ಆ್ಯಡ್ ಆಗ್ತವೆ ಅಂತ ಅಂದರೆ, ಫಸ್ಟ್ ರೌಂಡಲ್ಲಿ ಈಗ ಸ್ಟೂಡೆಂಟ್ಸ್ ಯಾರಾದರೂ ಕ್ಯಾನ್ಸಲ್ ಮಾಡ್ಕೊಂಡಿರ್ತಾರೋ ಅಥವಾ ಫೀಸನ್ನು ಪೇ ಮಾಡೋದಕ್ಕೆ ಆಗಿರಲ್ವೋ, ಸೊ ಅಲ್ಲಿ ಸರೆಂಡರ್ ಆಗಿರುವಂಥ ಸೀಟ್ಸ್ ಎಲ್ಲನೂ ಸಹ ಸೆಕೆಂಡ್ ರೌಂಡ್ ನೀವು ಆಪ್ಷನ್ ಎಂಟ್ರಿ ಏನು ಮಾಡ್ತೀರಾ, ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಈಗ ನಿಮಗೆ ಅಲ್ಲಿ ಕಾಲೇಜಸ್ ಆಗಿರ್ಬೋದು ಅಥವಾ ಕೋರ್ಸಸ್ ಆಗಿರ್ಬೋದು ಎಲ್ಲ ಶೋ ಆಗ್ತಿರುತ್ತೆ. ನಿಮಗೆ ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸಲ್ಲಿ ನೋಡೋದಾದರೆ ಯಾವುದೋ ಒಂದು ಕಾಲೇಜಲ್ಲಿ ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸಲ್ಲಿ ಟೋಟಲ್ ಇಂಟೇಕ್ ಸೀಟ್ಸ್ ಬಂದುಬಿಟ್ಟು ಸೆಕೆಂಡ್ ರೌಂಡಿಗೆ 0 ಇರುತ್ತೆ. ಸೊ ಆ ಒಂದು ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸನ್ನು ನೋಡಿಕೊಂಡು ಯಾರೂ ಸಹ ಆಪ್ಷನ್ ಎಂಟ್ರಿಯಲ್ಲಿ ಕಾಲೇಜಸ್ಸನ್ನು ಆ್ಯಡ್ ಮಾಡದೆ ಇರಬೇಡಿ ಅಂತ ಹೇಳಿಬಿಟ್ಟು KE ಕಡೆಯಿಂದನೇ ತಿಳಿಸ್ಕೊಟ್ಟಿದ್ರು, ಓಕೆನಾ. ಸೊ ಯಾಕೆ ತಿಳಿಸ್ಕೊಟ್ಟಿದ್ರು ಅಂತ ಅಂದರೆ, ಈಗ KE ಕಡೆಯಿಂದ ಬಂದಿರುವಂತಹ ಅಪ್ಡೇಟ್ ಪ್ರಕಾರನೇ ನೀವು ಅಬ್ಸರ್ವ್ ಮಾಡೋದಾದರೆ, ನಿನ್ನೆ ರೀಸೆಂಟಾಗಿ ಒಂದು ಅಪ್ಡೇಟ್ ಬಂದಿರುವಂಥದ್ದು ನೀವು ಅಬ್ಸರ್ವ್ ಮಾಡಿ. UGCET 2025 ಆರ್ಕಿಟೆಕ್ಚರ್ ಹೊಸ ಸೀಟುಗಳು, UGCET 2025 ಸರೆಂಡರ್ ಸೀಟುಗಳು 2, UGCET UG NEET 25 ಸೀಟ್ ಮ್ಯಾಟ್ರಿಕ್ಸ್ನಲ್ಲಿ 2ನೇ ಸುತ್ತಿನ ಸೀಟ್ ಹಂಚಿಕೆ ನವೀಕರಣಗಳು ಅಂತ ಇರುವಂಥದ್ದು, ಓಕೆನಾ. ಬಟ್ ಇದು ನವೀಕರಣಗಳಂತ ಏನಿದೆ ಅದು ಬಂದುಬಿಟ್ಟು ಏನೋ ಸಮಥಿಂಗ್ ಸರ್ವರ್ ಪ್ರಾಬ್ಲಮ್ ಇದೆ ಅನಿಸುತ್ತೆ, ಅದಾದರೆ ಓಪನ್ ಆಗ್ತಿಲ್ಲ. ಬಟ್ ನಿಮಗೆ ಮೇಲೆ ಇರುವಂತಹ ಎರಡೂ ಸಹ ಓಪನ್ ಆಗ್ತಿರುವಂಥದ್ದು. ಈಗ ಹೊಸ ಆರ್ಕಿಟೆಕ್ಚರ್ ಕೋರ್ಸ್ಗಳು ಆಗಿರ್ಬೋದು ಅಥವಾ UGCET 2025 ಸರೆಂಡರ್ ಸೀಟ್ಗಳು ಆಗಿರ್ಬೋದು, ಸೊ ಎಲ್ಲನೂ ಸಹ ಇಲ್ಲಿ ತೋರಿಸ್ತಾ ಇದ್ದಾವೆ ಎಷ್ಟು ಸೀಟ್ಸ್ಗಳು ಸರೆಂಡರ್ ಮಾಡ್ಕೊಂಡಿದ್ದಾರೆ ಏನು ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಈಗ ನೀವು ಆಪ್ಷನ್ ಎಂಟ್ರಿ ಏನು ಮಾಡ್ತಿದ್ದೀರಾ ಅಂದರೆ, ಆಪ್ಷನ್ ಎಂಟ್ರಿಯಲ್ಲಿ ಈಗ ನೀವು ಚೇಂಜಸ್ ಮಾಡ್ತಿರೋದು ಆಗಿರ್ಬೋದು, ಇಲ್ಲ ಅಂತಂದರೆ ಒಂದು ಕಾಲೇಜಸನ್ನು ಡಿಲೀಟ್ ಮಾಡ್ತಿರೋದು ಆಗಿರ್ಬೋದು. ಸೊ ಕಾಲೇಜಸನ್ನು ಡಿಲೀಟ್ ಮಾಡೋದಕ್ಕಿಂತ ಮುಂಚೆ ಈಗ ಒಂದ್ಸಲಿ ಆದರೆ ಯೋಚನೆ ಮಾಡಿ. ಯಾಕಂತ ಅಂದರೆ, ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸನ್ನು ನೋಡಿಕೊಂಡು ಅದರಲ್ಲಿ ಸೀಟೇ ಇಲ್ಲ, ಅದನ್ನೇನಿಗೆ ಸುಮ್ಮನೆ ಆಪ್ಷನ್ ಎಂಟ್ರಿಯಲ್ಲಿ ಇಡೋದು, ಈ ರೀತಿ ಡಿಸಿಷನ್ಸನ್ನು ಯಾರೂ ತಗೊಳ್ಳೋದಕ್ಕೆ ಹೋಗಬೇಡಿ, ಓಕೆನಾ. ಯಾಕಂತ ಅಂದರೆ, ಈಗ ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ಏನಿದೆ, ಆ ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸಲ್ಲಿರುವಂಥ ಅಷ್ಟೇ ಸೀಟ್ಸ್ ಅಲ್ಲ, ಅದಕ್ಕೆ ಒಂದಿಷ್ಟು ಸೀಟ್ಸ್ ಆದರೆ ಆ್ಯಡ್ ಆಗಿದ್ದಾವೆ, ಓಕೆನಾ. ಅದು ಯಾವುದೇ ಕೋರ್ಸ್ ಆಗಿರ್ಬೋದು, UGCET UG NEET ಅಂಡರಲ್ಲಿ ಬರುವಂತಹ ಎಲ್ಲ ಕೋರ್ಸ್ಗಳಿಗೆ ಸೀಟ್ಸ್ ಆದರೆ ಆ್ಯಡ್ ಆಗಿರುವಂಥದ್ದು. ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಗುವಂತಹ ಪಾಸಿಬಿಲಿಟಿ ತುಂಬ ಇದಾವೆ. ಫಸ್ಟ್ ರೌಂಡಲ್ಲಿ ಯಾರಿಗಾದರೆ ಸೀಟ್ ಅಲಾಟ್ಮೆಂಟ್ ಆಗಿಲ್ವೋ, ಇಂತಹ ಸ್ಟೂಡೆಂಟ್ಸಿಗೆ ಬಂದುಬಿಟ್ಟು ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗುವಂಥ ಚಾನ್ಸಸ್ ಆದರೆ ತುಂಬ ಇದ್ದಾವೆ. ಆ್ಯಂಡ್ ಜೊತೆಗೆ ಈಗ ಬೆಟರ್ ಕಾಲೇಜಿಗೆ ಯಾರೆಲ್ಲ ವೆಯ್ಟ್ ಮಾಡ್ತಿದ್ರಿ, ನಿಮಗೆ ಬೆಟರ್ ಕಾಲೇಜ್ ಸಿಗುವಂಥ ಚಾನ್ಸಸ್ಸೂ ಸಹ ಇದೆ. ಇದು ನಿಮಗೆ ಬಂದಿರುವಂಥ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು, ಓಕೆನಾ. ಸೊ ಈಗ ನೀವು ಅಬ್ಸರ್ವ್ ಮಾಡೋದಾದರೆ, ಈ ಕರೆಕ್ಟಾಗಿ ಪ್ರಿಯಾರಿಟಿ ನಂಬರ್ಸನ್ನೆಲ್ಲ ಕರೆಕ್ಟಾಗಿ ಕೊಡಿ. ಈಗ ಆಪ್ಷನ್ ಎಂಟ್ರಿ ಏನು ನಡೀತಿದೆ ಎಲ್ಲನೂ ಸಹ ಕರೆಕ್ಟಾಗಿ ನೀವು ನಡ್ಕೊಳ್ಳಿ. ಅಂದರೆ ಈಗ ನೀವು ಏನು ಕಾಲೇಜಸನ್ನು ಡಿಲೀಟ್ ಮಾಡಬೇಕು ಅದನ್ನು ಮಾತ್ರ ಡಿಲೀಟ್ ಮಾಡ್ಕೊಳ್ಳಿ. ಉಳಿದಿರೋದಕ್ಕೆ ಪ್ರಿಯಾರಿಟಿ ನಂಬರ್ಸ್ ಎಷ್ಟು ಕೊಡಬೇಕು ಏನಂತ ನೀಟಾಗಿ ಇಟ್ಕೊಂಡಿದ್ದೀರಾ ಅಂತ ಅಂದರೆ, ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಗುವಂಥ ಪಾಸಿಬಿಲಿಟೀಸ್ ತುಂಬ ಇರುತ್ತೆ. ಈ ಸಾರಿ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ನೀವೆಲ್ಲ ಅಬ್ಸರ್ವ್ ಮಾಡ್ಬೋದು. ಏನು ಅಬ್ಸರ್ವ್ ಮಾಡ್ತೀರಾ ಅಂತ ಅಂದರೆ, ಖಂಡಿತವಾಗ್ಲೂ ಸಹ ಸಾಕಷ್ಟು ಸ್ಟೂಡೆಂಟ್ಸಿಗೆ ಸೀಟ್ ಅಲಾಟ್ಮೆಂಟ್ಸ್ ಆದರೆ ಆಗಿರುತ್ತೆ, ಓಕೆನಾ. ಅದು ಇಂಜಿನಿಯರಿಂಗ್ ಕೋರ್ಸಸ್ ಆಗಿರ್ಬೋದು ಅಥವಾ ಬೇರೆ ಕೋರ್ಸಸ್ ಅವರಿಗೆ ಆಗಿರ್ಬೋದು, ಸೀಟ್ ಅಲಾಟ್ಮೆಂಟ್ ಆಗುವಂಥ ಚಾನ್ಸಸ್ಸು ತುಂಬ ಇದ್ದಾವೆ. ಸೊ ಹಾಗಾಗಿ ಆಪ್ಷನ್ ಎಂಟ್ರಿಯನ್ನು ಕರೆಕ್ಟಾಗಿ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ, ಈಗ ನಿಮಗೆ ಈಗ ಆಪ್ಷನ್ ಎಂಟ್ರಿಯಲ್ಲಿ ಏನು ಚೇಂಜಸ್ ಮಾಡಬೇಕು ಅಂತ ಅನ್ನಿಸ್ತಿಲ್ಲ ಅಂತ ಅಂದ್ಕೊಳ್ಳಿ. ಬಟ್ ಆದ್ರೂ ಸಹ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಲಿಂಕ್ ಏನಿದೆ, ಆ ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಅಲ್ಲಿ ಪಾರ್ಟಿಸಿಪೇಟ್ ಮಾಡಲೇಬೇಕು ಆಗುತ್ತೆ. ಪಾರ್ಟಿಸಿಪೇಟ್ ಅಂತ ಅಂದರೆ ಜಸ್ಟ್ ಅದರ ಒಂದು ಕಂಡೀಷನ್ಸನ್ನು ಅಗ್ರಿ ಕೊಟ್ಟಿದ್ರ ಅಂತ ಅಂದರೆ, ನೀವು ಸೆಕೆಂಡ್ ರೌಂಡಿಗೆ ಎಲಿಜಿಬಲ್ ಇರ್ತೀರ. ರಿಸಲ್ಟ್ಸ್ ಬಂದಿದ್ದಾದಮೇಲೆ ನೀವು ಸಹ ಚೆಕ್ ಮಾಡ್ಕೋಬೋದಾಗಿರುತ್ತೆ, ಓಕೆನಾ. ಸೊ ಹಾಗಾಗಿ ಈಗ KE ಕಡೆಯಿಂದ ಬಂದಿರುವಂಥ ಗುಡ್ ನ್ಯೂಸನ್ನು ತಿಳಿಸ್ಕೊಟ್ಟೆ. ಕೌನ್ಸಿಲಿಂಗ್ ರಿಲೇಟೆಡ್ ಬೇರೆ ಏನೇ ಡೌಟ್ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.